ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಸೊ ಮನೇಲಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ಡಿಮಾರ್ಟ್ ಹೋಗ್ತಾ ಇದ್ವಿ ಗ್ರಾಸರೀಸ್ ಎಲ್ಲ ತರಕ್ಕೆ. ನಾವ್ ಯೂಶಲಿ 2 to 3 months ಒನ್ಸ್ ಹೋಗ್ತೀವಿ. ಸೊ 3 months ಆಗಷ್ಟು ತಂದ್ಬಿಡ್ತೀವಿ. ಸೊ ನೆಕ್ಸ್ಟ್ ಖಾಲಿ ಆದಾಗ ಹೋಗ್ತಾ ಇರ್ತೀವಿ. ಸೊ ಹಾಗೆ ಈಗ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಖಾಲಿ ಆಗಿತ್ತ, ಹಾಗಾಗಿ ಡಿಮಾರ್ಟ್ ಹೋಗ್ತಾ ಇದ್ದೀವಿ ಐಟಮ್ಸ್ ತರಕ್ಕೆ. ಸೊ ಹೋಗಿ ಬರೋಣ. ಹಾಗೆ ಇವತ್ತು ನಮ್ಮ ದೀಪಿ ಬರ್ಡೇ. ಸೊ ಹೋದ್ಮೇಲೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಇದೆ. ಸೊ ಬನ್ನಿ ಡಿಮಾರ್ಟ್ ಹೋಗಿ ಬರೋಣ. ನೋಡಿ ನಿಜ ಕಿವಿ ಅಲ್ಲಾಡ್ಸಿದ್ರೆ ಗೊತ್ತಾಗಿದ್ದು, ತಲೆ ಅಲ್ಲಾಡ್ಸಿದಕ್ಕೆ ಎಷ್ಟು ಕ್ಯೂಟ್ ಇದೆ ಅದು. ಇಲ್ಲಿ ನೋಡಿ ಒಂದು ಡಾಲ್ ತರ ಇದೆ. ಅದು ಅಲ್ಲೋಗಿ ಹೆಂಗ್ ಕೂತಿರ್ಬೋದು, ಎಷ್ಟು ಟ್ರೈನ್ ಮಾಡಿರ್ತಾರ ಅಂತ ಅದಕ್ಕೆಲ್ಲ. ಫೈನಲಿ ಡಿಮಾರ್ಟ್ ರೀಚ್ ಆದ್ವಿ. ಡಿಮಾರ್ಟ್ ಒಳಗಡೆ ನನಗೆ ಅಷ್ಟು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಸೊ ನಾನು ವೀಡಿಯೋ ಶೂಟ್ ಮಾಡಿಲ್ಲ ಒಳಗಡೆ. ಅಷ್ಟೇನು ರಶ್ ಇರ್ತಿಲ್ಲ ಡಿಮಾರ್ಟ್, ಬಟ್ ಓಕೆ. ಶಾಪಿಂಗ್ ಎಲ್ಲ ಮುಗಿಸಿ ಆಚೆ ಕೂತ್ಕೊಂಡು ಬಿಲ್ ಎಲ್ಲ ಚೆಕ್ ಮಾಡ್ತಾಯಿದ್ವಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ ಬಿಲ್ ಯಾಕೆ ಚೆಕ್ ಮಾಡ್ತಿದ್ವಿ ಅಂತ. ಅದಕ್ಕೊಂದು ರೀಸನ್ ಇದೆ, ಆ್ಯಕ್ಚುಲಿ ಒಂದು ಸ್ಟೋರಿ ಇದೆ ಅದ್ರ ಹಿಂದೆ. ಸೊ ಹೇಳ್ತೀನಿ ಅದು ಯಾಕೆ ಅಲ್ಲೇ ಚೆಕ್ ಮಾಡ್ತಾಯಿದ್ವಿ ಅಂತ. ಡಿಮಾರ್ಟ್ ಬಂದಾಗ ಐಸ್ ಕ್ರೀಮ್ ತಿಂದಿಲ್ಲ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸಾಫ್ಟಿ ಐಸ್ ಕ್ರೀಮ್ ಅಲ್ಲ ಇದು, ಸಾಫ್ಟಿ. ಓಕೆ, ನಾವಾಗ್ಲೇ ಬಿಲ್ ಚೆಕ್ ಮಾಡ್ತಿದ್ವಲ್ಲ. ಸೊ ಅದ್ ಯಾಕೆ ಅಂದ್ರೆ ನಾವ್ ಯೂಶಲಿ ಇಲ್ಲೇ ಚೆಕ್ ಮಾಡ್ತಿದ್ದಿಲ್ಲ, ಮನೆಗ್ ಹೋಗ್ಬಿಟ್ಟು ಬಿಲ್ ಚೆಕ್ ಮಾಡ್ತಾ ಇದ್ವಿ. ಸೊ ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ, ಯಾವ್ದ್ರದ್ದು ನಮ್ಗೆ ಡಬಲ್ ರೇಟ್ ಹಾಕಿದ್ದು, ಚಪಾತಿ ಹಿಟ್ಟು ತಾನೆ, ಗೋಧಿ ಹಿಟ್ಟು. ಗೋಧಿ ಹಿಟ್ಟನ್ನ ತಗೊಂಡಿದ್ವಿ, ಲೈಕ್ 5 kg ಒಂದ್ ಪ್ಯಾಕೆಟ್ ತಗೊಂಡಿದ್ವಿ. ಅದನ್ನ ಮನೆಗ್ ಹೋಗಿ ನೋಡಿದ್ರೆ 2 ಪ್ಯಾಕೆಟ್ ಅಂತ ಬಿಲ್ ಹಾಕಿದ್ರು. ನಮ್ಮಮ್ಮ ಕಾಲ್ ಮಾಡ್ತಿದ್ದಾರೆ. ಓಕೆ, ಎಲ್ಲಿ ಸ್ಟಾಪ್ ಮಾಡಿದ? ಗೋಧಿ ಹಿಟ್ಟು. ಗೋಧಿ ಹಿಟ್ಟು ನಾವ್ ಒಂದೇ ಪ್ಯಾಕೆಟ್ ತಗೊಂಡಿದ್ದು, 2 ಪ್ಯಾಕೆಟ್ ಬಿಲ್ ಹಾಕಿದ್ರು. ಅದ್ ನಾವ್ ಮನೆಗ್ ಹೋದ್ಮೇಲೆನೆ ಚೆಕ್ ಮಾಡಿದ್ದು. ಸೊ ಹಾಗಾಗಿ ಇವತ್ತು ಅಲ್ಲೇ ಕುತ್ಕೊಂಡು ಚೆಕ್ ಮಾಡ್ಬಿಟ್ಟು ಆಮೇಲೆ ಬಂದ್ವಿ. ಸೊ ನೀವ್ ಯಾವಾಗಾದ್ರೂ ಡಿಮಾರ್ಟ್ ಹೋಗಿ ಲೈಕ್ ತುಂಬಾ ಶಾಪ್ ಮಾಡಿದ್ರೆ ಲೈಕ್ ಅಲ್ಲೇ ಒಂದ್ಸತಿ ಬಿಲ್ ನ ಚೆಕ್ ಮಾಡಿ. ಒಂದೊಂದ್ಸತಿ ಎರಡ್ ಬಿಲ್, ಲೈಕ್ ಒಂದೇ ಐಟಮ್ ನ 2 ಸತಿ ಹಂಗೆಲ್ಲ ಹಾಕಿರ್ತಾರೆ. ಸೊ ಅಲ್ಲೇ ಚೆಕ್ ಮಾಡಿ ಕರೆಕ್ಟ್ ಆಗಿದ್ಯಾ ಅಂತ ನೋಡಿ ಮತ್ತೆ ಬನ್ನಿ. ಇಷ್ಟುದ್ದ ಇದೆ ಬಿಲ್. 11:30 ಅಷ್ಟೊತ್ತಿಗೆ ಏನೋ ಬಂತು. ನೋಡಿ ಯಾಕೆ ಹಿಂಗೋ ನೋಡಿರ್ತಾರೆ. 11:30 12 ಗಂಟೆ ಆಗಿತ್ತು ಅನ್ಸುತ್ತೆ ನಾವು ಡಿಮಾರ್ಟ್ ಹೋದಾಗ. ಈಗ 2:30. ಸೊ ಮನೆಗ್ ಹೋಗಿ ಊಟ ಮಾಡಿ, ಆಕ್ಚುಲಿ ದೀಪಿ ಬರ್ಡೇಗೆ ಕೇಕ್ ಆರ್ಡರ್ ಮಾಡಿದ್ವಿ, ಈಗ್ಲೇ ಆರ್ಡರ್ ಮಾಡಿದೆ. ಸೊ ಅದನ್ನ ಸೇಮ್ ಟೈಮ್ ರೀಚ್ ಆಗುತ್ತೆ ನಾವು ಹೋಗೋ ಟೈಮಲ್ಲೇ. ಸೊ ಕೇಕ್ ಕಟ್ ಮಾಡಿ ಊಟ ಮಾಡಿ ಮತ್ತೆ ಗೊತ್ತಿಲ್ಲ, ನೋಡೋಣ. ಮತ್ತೆ ಆಕ್ಚುಲಿ ಒಂದು ಪ್ರೋಗ್ರಾಮ್ ಇದೆ. ಕರೆಕ್ಟ್. ಈವ್ನಿಂಗ್ ಇವ್ರದ್ದು ಫ್ರೆಂಡ್ ರಿಸೆಪ್ಷನ್ ಇದೆ. ಸೊ ಅಲ್ಲಿಗೆ ಫ್ರೆಂಡ್ ತಂಗಿದು ರಿಸೆಪ್ಷನ್ ಇದೆ. ಸೊ ಅಲ್ಲಿಗೆ ಹೋಗ್ಬೇಕು. ಮತ್ತೆ ಸಿಗ್ತೀನಿ ಮನೆಗೆ ಹೋದ್ಮೇಲೆ. ನಾನು ಆಟೋದಲ್ಲಿ ಬಂದು ಇನ್ನೊಂದು ಇಟ್ಬಿಟ್ಟ ಗೈಸ್, ಸಣ್ಣ ಸ್ಕ್ರ್ಯಾಚಸ್, ಅದಕ್ಕೆ ಸ್ವಲ್ಪ ಬೇಜಾರೇನಿಲ್ಲ. ಅಷ್ಟೇನು ಗೊತ್ತಾಗಲ್ಲ ಇಲ್ಲಿ. ಸೊ ಮನೆ ರೀಚ್ ಆದಮೇಲೆ ಕೇಕ್ ಕಟ್ಟಿಂಗ್ ಇತ್ತು. ಅದಕ್ಕೆ ಅವರೆಲ್ಲ ಬಂದಿದ್ರು. ಸೊ ಎಲ್ಲ ಸೇರಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ದೀಪಿ, ಹ್ಯಾಪಿ ಬರ್ಡೇ ಟು ಯು ಡಿಯರ್ ದೀಪಿ ಅಂತ.
ಫಸ್ಟ್ ಬಾಯಿ ಓಪನ್ ಮಾಡ್ದವನು. ಇಲ್ಲ ಕೇಕ್ ಬೇಡ ಅವಳೇ ತಿಂತಾನಂತೆ. ಹ್ಯಾಪಿ ಬರ್ತ್ಡೇ ಅಣ್ಣ. ಹ್ಯಾಪಿ ಬರ್ತ್ಡೇ ಮಾಡು. ಕ್ಲಾಪ್ ಕ್ಲಾಪ್ ಕ್ಲಾಪ್. ಹ್ಯಾಪಿ ಬರ್ತ್ಡೇ ಅಲ್ಲ. ಹ್ಯಾಪಿ ಬರ್ತ್ಡೇ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹ್ಯಾವ್ ಅ ಸ್ಮಾಲ್ ಟೋಕನ್ ಆಫ್ ಗಿಫ್ಟ್. ಥ್ಯಾಂಕ್ ಯು. ಟೋಕನ್ ಆಫ್ ಗಿಫ್ಟ್ ಅಲ್ಲ ಏನದು? ಅದೇ ಏನೋ ಒಂದು ಗಿಫ್ಟ್ ಹ್ಯಾಪಿ ಬರ್ತ್ಡೇ. ಜನರೇಷನ್ ಚೇಂಜ್ ಆಗಿದೆ. Customized jewelry box. ಹಂಗೆ ಇರು ಹತ್ರ ಇಟ್ಕೋ. ಅದು ಎಡಿಟರ್ ತೆಗಿಯೇ. Nice. Cute jewelry box. Thank you. ಕುಡಿ. ಜ್ಯೂಸ್ ಕುಡಿಯೋ. ಕುಡಿ ಅದನ್ನ ಹಿಂಗೆ ಮಾಡಿ. Lily. ಹಿಂಗ್ ಮಾಡು. ನೀ ಮಾಡಂಗೆ. ಏನ್ಸ್ ಕೊಡು. ಕೊಡಲ್ಲ ಕೊಡ. ಅಲ್ಲ ಫೋಟೋ ಡ್ಯಾನ್ಸ್ ಮಾಡಿ. ಅಲ್ಲಿ ಹಿತನಕ್ಕೆ ಡ್ಯಾನ್ಸ್ ಮಾಡ್ಸುವ. ಏನಾಯ್ತಾ? ಯಾರು ಓಶಿಕ ಏನಾಯ್ತು? ನೋಡಲ್ ಕರೆಯೋದು ನೋಡೋನು. ಕೈಲೇನೋ ಇದೆ ಅದು ಅವನಿಗೆ ಬೇಕೀಗ. ಅಷ್ಟು ಕೊಡಮ್ಮ ಅಂತ ಬೇಕಂತ ನನಗೆ. ಪೋಲೋ ಇರಬೇಕು. ಚಾರ್ಜರ್ ಕಂತೆ ಪೋಲೋ ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಇತ್ತಲ್ಲ. ಬಿಸಿನೀರು. ಹಲೋ, ಅವ್ನು ನೋಡಿ ಏನೋ ಕೇಳ್ತೀಯಾನೆ. ಏನ್ ಬೇಕು? ಕೊಡು ಓಶಿಕ. ಚಾರ್ಜರ್ ಕೊಡ್ಬೇಕಲ್ಲ ಅವನಿಗೆ. ಚಾರ್ಜರ್ ಕೊಡು. ಕೊಡು. ಮುಂದೆ ಕೊಡು. ಕಿಶಿ ಕೊಡು ಅದು. ಹೋಗಲಿ. ಬಾರೋ. ಅಕ್ಕಂಗೆ ಕಿಶಿ ಕೊಡು. ಅಕ್ಕಂಗೆ. ಓ ಮೊದಲು ಲೇಡೀಸ್ ಹಿಂಗೆ ಸ್ಯಾರಿ ಹಾಕ್ತಿದ್ದಂತೆ. 1940s 1930s ಬಂದ್ಮೇಲೆ ಬ್ಲೌಸ್ ಅಂತ ಹೇಳುವಂತ ಕಾನ್ಸೆಪ್ಟ್ ಬಂದಿದಂತೆ. ಬ್ರಿಟಿಷ್ ಅವ್ರ ಲೇಡೀಸ್ ನೋಡಿ. ಓಕೆ, ದೀಪಿ ಅವಳು ಗಿಫ್ಟ್ಸ್ ತೋರಿಸ್ತಿದ್ದಾಳೆ ಈಗ. ಬರ್ಡೇ ಗಿಫ್ಟ್ಸ್. ಇದು ಅಯ್ಯೋ ಸಾರಿ ಗೈಸ್, ಇದು ನಂದು ಫಸ್ಟ್ ಗಿಫ್ಟ್. ಇದು ಬ್ರೇಸ್ಲೈಟ್, ಕಸ್ಟಮೈಸ್ಡ್ ನೇಮ್ ಎಲ್ಲ ಇದೆ. ಸೊ ಇದು ಒಂದು ಗಿಫ್ಟ್. ಮತ್ತು ಇದಿನ್ನೊಂದು ಫೋಟೋ ಫ್ರೇಮ್. ನೈಸ್. ಮತ್ತು ಇದು ನೋಡ್ತೀರಾ, ಆದರೂ ಪುನಃ ತೋರಿಸ್ತಾ ಇದ್ದೀನಿ. ಜ್ಯುವೆಲರಿ ಆರ್ಗನೈಸರ್ ನೋಡಿ. ನೀವು ನೋಡಿ, ಎಲ್ಲರೂ ಸ್ಮಾಲ್ ಫಂಕ್ಷನ್ಸ್ಗೆ ಹೋಗೋದಿದ್ರೆ ಈ ಥರದ್ದು ತುಂಬ ಈಸಿ ಆಗುತ್ತೆ ನಿಮಗೆ ಕ್ಯಾರಿ ಮಾಡೋಕ್ಕೆ. ಆ್ಯಂಡ್ ಲಾಸ್ಟ್ ದ ಕ್ಯೂಟೆಸ್ಟ್ ಗಿಫ್ಟ್. ನಮ್ಮ ಅಕ್ಕನ ಮಗಳು ಕೊಟ್ಟಿರೋದು ನನಗೆ ಬರ್ಡೇಗೆ ಅಂತೇಳಿ ಗಿಫ್ಟ್ ಏನೋ ಕೊಡಬೇಕಂತೇಳಿ 2 ನೇಲ್ ಪಾಲಿಶ್ ಕೊಟ್ಟಿದ್ದಾಳೆ. ಬಾಕ್ಸಲ್ಲಿ ಹಾಕಿದ್ದು, ಬಾಕ್ಸಲ್ಲಿ ಇಟ್ಬಿಟ್ಟೆ. ಬಟ್ ತುಂಬ ಚೆನ್ನಾಗಿದೆ. ಇದು ನನ್ನ ಬರ್ಡೇ ಗಿಫ್ಟ್ಸ್. ಇನ್ನೊಂದು ಗಿಫ್ಟ್ ಇದೆ, ಬ್ಯಾಗ್. ಬಿಟ್ಟಿತ್ತು ಅದು ಆಲ್ರೆಡಿ. ಇನ್ನೊಂದು ಗಿಫ್ಟ್, ಸ್ಲಿಂಗ್ ಬ್ಯಾಗ್. ಥ್ಯಾಂಕ್ ಯು ಯಾರೆಲ್ಲ ನನಗೆ ಗಿಫ್ಟ್ ಕೊಟ್ಟಿದ್ದೀರಾ, ನನಗೆ ಥ್ಯಾಂಕ್ ಯು. ಓಕೆ, ಸೊ ಈಗ ರೆಡಿಯಾಗಿದ್ವಿ. ಒಂದು ರಿಸೆಪ್ಷನ್ಗೆ ಹೋಗ್ಬೇಕು. ನಮ್ಮದು ಫ್ರೆಂಡ್ ತಂಗಿದು ಕೆಂಗೇರಿ ಹತ್ರ. ಹಂಗೆ ಹೊರಟಿದ್ದೀವಿ. ಸೊ ನೋಡುವ ಅಲ್ಲಿ ಯಾರ್ಯಾರು ಸಿಗ್ತಾರೆ, ನನ್ನ ಫ್ರೆಂಡ್ಸ್ ಯಾರ್ಯಾರು ಸಿಗ್ತಾರ ಅಂತ. ವಿಲ್ ಕ್ಯಾಚ್ ಅಪ್ ದೇರ್. ಬಾಯ್. ಒಂದು ಸಿಗ್ನೇಚರ್ ಇದು ಯಾವಾಗಲೂ ಕಣ್ಣಿಗೆ ಹಾಕೊಂತಾರೆ. ಎಲ್ಲರೂ ಕಣ್ಣಿಗೆ ಹಾಕೊಂಡು ಏನೋ ಎದೆ ಮೇಲೆ ಹಾಕೊಂಡಿದ್ದಾರೆ.
ನಾವು ಅರೌಂಡ್ 6:45 ಏನೋ ಮನೆ ಬಿಟ್ಟಿದ್ದು, ಬಟ್ ಹಾಲ್ ರೀಚ್ ಆಗುವಾಗ 8:45 ಆಗೋಗಿತ್ತು. ಸಖತ್ ದೂರ ಇತ್ತು ಹಾಗೂ ಟ್ರಾಫಿಕ್ ಇತ್ತು, ಹಾಗಾಗಿ 2 hours ತಗೊಳ್ತು. ಅಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಬರೋಷ್ಟರಲ್ಲಿ 12:30 ಏನೋ ಆಗಿತ್ತು, ಮಿಡ್ನೈಟ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.